ಐ ಆಮ್ ಕನ್ಫ್ಯೂಸ್. ಇನ್ನೊಂದು 4 ತಪ್ಪಿದ್ರೆ ಬಾಯ್ ಬಿಟ್ಟಿರೋರು. ಶರತ್, ಚಿರು, ಈಗ ವಿಷಯ ಎಲ್ಲ ಬೇಕಪ್ಪ. ಮೊದಲಿಂದನೂ ಇವ್ರ ಮದುವೆಗೆ 108 ವಿಘ್ನಗಳು. ಈಗ ಮುಂದೆ ನಡೆಯೋ ಕಾರ್ಯಗಳ ಬಗ್ಗೆ ಯೋಚನೆ ಮಾಡೋಣ. ಸದ್ಯ ತಾಳಿ ನನ್ನ ಕೈ ಸೇರಾಯ್ತು. ಇನ್ನು ದುರ್ಗಾ ಯಾವ ಲೆಕ್ಕ? ಅವಳ ಮದುವೆ ನಡೆದರೆಷ್ಟು ಬಿಟ್ರೆಷ್ಟು. ದೇವಿ ಕೃಪೆಯಿಂದ ವ್ರತ ನಿರ್ವಿಘ್ನವಾಗಿ ನೆರವೇರಿದೆ. ಮರುಮಾಂಗಲ್ಯ ಒಂದಾಗ್ಬಿಟ್ರೆ ವ್ರತ ಸಂಪೂರ್ಣವಾದ ಹಾಗೆ. ಆದರೆ ಮರುಮಾಂಗಲ್ಯದ ಮುಹೂರ್ತ ಒಂದು ಚೂರು ಆಕಿ ಕಡೆ ಆಗೋ ಹಾಗಿಲ್ಲ. ದೀಪಾ, ದುರ್ಗಾ ಇಬ್ರು ಮರುಮಾಂಗಲ್ಯ ಧಾರಣೆಗೆ ಸಿದ್ಧರಾಗಿ ಬನ್ನಿಮ್ಮ. ನೀವು ಹೇಳಿದಾಗೆ ಆಗಲಿ. ಎಲ್ಲ ಸರಿಯಾದ ಸಮಯಕ್ಕೆ ನಡೆಯೋ ಹಾಗೆ ನಾನು ನೋಡ್ಕೋತೀನಿ. ಹೌದು ಚಿರು, ಇಬ್ಬಿಬ್ರು ಹೆಣ್ಮಕ್ಳು ರೆಡಿ ಆಗ್ಬೇಕಿರೋದ್ರಿಂದ ತುಂಬಾ ಟೈಮ್ ತಗೊಳುತ್ತೆ. ಇಬ್ರನ್ನ ರೆಡಿ ಮಾಡ್ಬೇಕಲ್ವಾ? ಇನ್ನೂ ತುಂಬಾ ಕೆಲಸ ಬೇರೆ ಬಾಕಿ ಇದೆ. ಬೇಗ ರೆಡಿ ಆಗ್ಬಿಡಿ. ಜೋಡಿ ವಿವಾಹ ಮಾಡೋ ಹಾಗಿಲ್ಲ. ಯಾಕೆ ಪುರೋಹಿತ್ರೆ, ಏನೇ ಮಾತೇನಾರ್ಥ? ಈಗ ಅಕಸ್ಮಾತ್ ಜೋಡಿ ವಿವಾಹ ಆದ್ರೆ ವ್ರತದ ಫಲ ದಕ್ಕೋದಿಲ್ಲ. ನೀವು ಮಾಡಿರೋ ವ್ರತಕ್ಕೆ ಪೂಜೆಗೆ ಯಾವ ಬೆಲೆನೂ ಉಳಿಯೋದಿಲ್ಲ. ಹಾಗಾದ್ರೆ ಅದಕ್ಕೆ ಪರಿಹಾರ ಏನು? ಮರುಮಾಂಗಲ್ಯ ಆದ್ರೆ ಮಾತ್ರ ವ್ರತ ಸಂಪೂರ್ಣ ಆಗೋದಲ್ವಾ? ಹಾಗೇನಿಲ್ಲ. ಇವತ್ತು ಶರತ್ ಮತ್ತೆ ದುರ್ಗಾ ಮರುಮಾಂಗಲ್ಯ ನಡೀಲಿ. ಯಾಕೆಂದ್ರೆ ಅವರಿನ್ನು ಹೊಸ ಜೋಡಿಗಳು. ಮದುವೆಲೂ ಯಾವ ಶಾಸ್ತ್ರನೂ ಆಗಿರಲಿಲ್ಲ. ಚಿರಾಗ್ ದೀಪ ಮರುಮಾಂಗಲ್ಯಕ್ಕೆ ಇನ್ನು 3 ದಿನದ ನಂತರ ಒಂದು ಮುಹೂರ್ತ ಇದೆ. ಅಲ್ಲ, ಚಿರು ಮತ್ತೆ ದೀಪ ಮರುಮಾಂಗಲ್ಯ ಆಗಲಿಲ್ಲ ಅಂದ್ರೆ ವ್ರತ ಹೇಗೆ ಕಂಪ್ಲೀಟ್ ಆಗುತ್ತೆ? ಪರವಾಗಿಲ್ಲ ಅಣ್ಣ, ಇವತ್ತು ಮುಹೂರ್ತ ಒಳ್ಳೇದಿದೆ. ಇನ್ನು 3 ದಿನ ಬಿಟ್ಟು ಇನ್ನೊಂದು ಒಳ್ಳೆ ಮುಹೂರ್ತ ಇರತ್ತಲ್ವಾ? ಆಗ ನಾನು ಹಸ್ಬೆಂಡು ಮದುವೆ ಮಾಡ್ಕೊಂಡ್ರೆ ಆಯ್ತು. ಇಷ್ಟು ಕಷ್ಟಪಟ್ಟು ವ್ರತ ಮಾಡಿ ಅದ್ರ ಫಲ ಸಿಗಲ್ಲ ಅಂದ್ರೆ ಕಷ್ಟ ಆಗತ್ತೆ. ಇವತ್ತು ನೀವಿಬ್ರು ಮದುವೆ ಆಗಿ. ನಿಮ್ಮಿಬ್ರು ಮಗಳು ನಿಮಗೋಸ್ಕರ ಕಾಯ್ತಿರ್ತಾಳೆ. ಹೌದು, ಇನ್ 3 ದಿನ ಅಷ್ಟೇ ತಾನೆ. ನಾವೆಲ್ಲರೂ ಸಿಗೋದಕ್ಕೆ ಏನೊಂದು ಕಾರಣ ಸಿಕ್ತು. ದುರ್ಗಾ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ. ನೀ ನನ್ನ ಅಣ್ಣನ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ಪುಟ್ ಮೇಡಮ್ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅದ್ ಸರಿ, ಮದ್ವೆ ಸೀರೆಯಲ್ಲಿ? ಮದ್ವೆ ಸೀರೆ ರೆಡಿ. ದುರ್ಗಾ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಈ ಸೀರೆ ಉಟ್ಕೊಂಡ್ರೆ ಇನ್ನೂ ಸುಂದರವಾಗಿ ಕಾಣಿಸ್ತೀಯ. ಇದನ್ನ ನಮ್ ಚಿರು ಅವನ್ ಕೈಯಾರೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಸ್ಯಾರಿ. ನಾರ್ತ್ ಇಂಡಿಯನ್ ಅಂಡ್ ಸೌತ್ ಇಂಡಿಯನ್ ಬ್ರೈಡಲ್ ಲುಕ್ ನ ಫ್ಯೂಷನ್ ಮಾಡಿ ಡಿಸೈನ್ ಮಾಡಿದ್ದಾನೆ. ಅವನ್ ತಂಗಿ ದುರ್ಗಾ ಮದ್ವೆಯಲ್ಲಿ ಇದೇ ಸೀರೆ ಉಟ್ಕೋಬೇಕು ಅನ್ನೋದೇ ಅವನ ಆಸೆ. ನೋಡು, ಚೆನ್ನಾಗಿದೆ ಅಲ್ಲ? ಸೀರೆ ತುಂಬಾ ಚೆನ್ನಾಗಿದೆ ಅಲ್ವಾ ದೀಪಾ? ಹ್ಞೂ ಅಕ್ಕ, ನನ್ನ ಹಸ್ಬೆಂಡು ಈ ಬಣ್ಣ ದುರ್ಗನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಇದನ್ನ ರೆಡಿ ಮಾಡಿಸಿದಂತೆ. ದಾರೆ ಸೀರೆನೂ ರೆಡಿ ಇದೆ, ಕೊಟ್ಬಿಡ್ತೀನಿ. ಅರ್ಚನಾ, ಅಲ್ಲಿ ಮಂಟಪದ ಹತ್ರ ಏನಾದ್ರೂ ಕೆಲಸ ಇದ್ರೆ ಹೋಗಿ ನೋಡು. ಆಮೇಲೆ ಗಡಿಬಿಡಿ ಆಗ್ಬಾರ್ದಲ್ವಾ? ಹಾ ಸರಿ, ನಾನು ಈಗಲೇ ಹೋಗ್ತೀನಿ. ದುರ್ಗಾನ ನಾನು ರೆಡಿ ಮಾಡ್ತೀನಿ. ಪರವಾಗಿಲ್ಲ ಮೇಡಮ್, ನಾನು ಮಾಡ್ತೀನಿ. ಅವಳನ್ನ ರೆಡಿ ಮಾಡೋ ರೆಸ್ಪಾನ್ಸಿಬಿಲಿಟಿ ನಂದು ಅಂತ ಹೇಳ್ತಿದ್ದೀನಲ್ಲ. ಮೇಕಪ್ನ ಗಂಧ ಗಾಳಿನೇ ಗೊತ್ತಿಲ್ದಿರೋ ನೀನು ಇವಳನ್ನ ರೆಡಿ ಮಾಡಿದ್ರೆ ಆ ಕೆಲಸ ಹಾಳಾಗದು. ನಿನಗೇನಿದ್ರು ಪೂಜೆ ಪುನಸ್ಕಾರ ಮಾತ್ರ ಗೊತ್ತಿರುತ್ತೆ. ಆ ಕೆಲಸನಾದ್ರೂ ಕರೆಕ್ಟ್ ಆಗಿ ಮಾಡಿ ಹೋಗು. ಇವಳನ್ನ ನಾನು ರೆಡಿ ಮಾಡ್ತೀನಿ. ಮೇಡಮ್ ಪರವಾಗಿಲ್ಲ ಮೇಡಮ್. ದುರ್ಗಾ, ಇವಳು ಹಳ್ಳಿಗೆ ಹೋಗು. ಇವಳಿಗೆ ಇದ್ರ ಬಗ್ಗೆ ಏನೂ ಜ್ಞಾನನೇ ಇಲ್ಲ. ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನೀನೇನು ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗು ಅಂತ ಹೇಳಿದೆ ತಾನೆ.
ಇವತ್ತು 3ನೇ ಸಲ ನನ್ನ ಹಸ್ಬೆಂಡು ನಂಗೆ ತಾಳಿ ಕಟ್ಟಿದ್ದಾರೆ. ಮತ್ತೊಂದ್ಸಲ ಕರ್ತವ್ಯ ನಿಭಾಯಿಸಕ್ ಕಟ್ಟಿದ್ರು. ಈಗ ಎಲ್ರೂ ಮುಂದೆ. ಇಷ್ಟೆಲ್ಲ ಆಗಿದ್ದು ನಮ್ಮಿಬ್ರು ಗಂಡ ಹೆಂಡತಿ ಬಾಂಧವ್ಯನ ಇನ್ನೂ ಗಟ್ಟಿ ಮಾಡಕ್ಕ ಅಥವಾ ಬರೀ ವಿಧಿ ನಿರ್ಧಾರನ? ದುರ್ಗಾ ಅವರೇ, ತಂಗಿಯಾಗಿ ಅಣ್ಣನ ಆಶೀರ್ವಾದನೇ ತಗೊಳ್ಳಿಲ್ಲ. ಎಲ್ಲಿ ಬನ್ನಿ, ಕಾಲಕ್ಕೆ ಬಿದ್ದ ಆಶೀರ್ವಾದ ತಗೊಳ್ಳಿ. ಸುಮ್ಮನೆ ತಮಾಷೆಗಳಿದ್ದು ಕೂತ್ಕೊಳ್ಳಿ, ನೀವು ಒಳ್ಳೆ. ಆ ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮಿಬ್ಬರ ಮೇಲಿದ್ರೆ ಅಷ್ಟು ಸಾಕು.